ನೋಡಿ ನಾನು ಮಿಲ್ಟ್ರಿಗೆ ಹೋಗ್ಬೇಕಾದ್ರೆ ಒಂದಿಡಿ ಮಣ್ಣು, ನನ್ನ ಊರಿನ ಮಣ್ಣು ಒಂದಿಡಿ ಮಣ್ಣು. ಯಾಕಂದರೆ ಆಗಿನ ಕಾಲದಲ್ಲಿ 1980 ಒಳಗೆ ನಾನು ಭರ್ತಿಯಾಗಿದ್ದು. 80ಯಿಂದ ಈ ಕಡೆಗೆ 30 ವರ್ಷ ಕಾಲ ನಾನು ಸರ್ವಿಸ್ ಮಾಡಿ ಕೊನೆ ಬರಬೇಕಾದ್ರೆ ಫಸ್ಟು ಒಂದಿಡಿ ಮಣ್ಣು, ಒಂದು ರಾಷ್ಟ್ರ ಧ್ವಜ ಎತ್ಕೊಂಡೋದೆ. ಯಾಕಂದರೆ ಆವಾಗಿನ ಕಾಲದೊಳಗೆ ನಾವೆಲ್ಲ ವಾಪಸ್ ಬರ್ತಾ ಇರಲಿಲ್ಲ. ಏನೇ ಡೆತ್ ಆಗೋಗುತ್ತೆ ಅದು ಆಗೋಗುತ್ತೆ ಅಂದರೆ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆವಾಗ ನನ್ನೂರಿನ ಮಣ್ಣು ನನ್ನ ಎದೆ ಮೇಲೆ ಇರಲಿ ಅಂತ ನನ್ನ ಅವರ್ ಸ್ಯಾಕ್ ಅನ್ನೋದು, ಅವರ್ ಸ್ಯಾಕ್ ಅಂತ ನಾವು ಹಿಂದೆಗಡೆ ಪಿಟ್ಟು ಕಟ್ತೀವಿ, ಅದರೊಳಗೆ ಯಾವಾಗಲೂ ಇರೋದು. ಅದೇ ನ್ಯಾಷನಲ್ ಫ್ಲಾಗ್ ಇವತ್ತಿಗೂ ನಮ್ಮ ಮನೆಗೆ ಪೂಜೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಕಡೆ ಸಾವನ್ನ ಬೆನ್ನು ಕಟ್ಕೊಂಡು ಕೆಲಸ ಮಾಡ್ತಾರೆ. ಅಲ್ಲ, ಸಾವನ್ನಲ್ಲ, ಅಯ್ಯೋ ನೀವು ತಪ್ಪು ಹೇಳಿದ್ರಿ. 2 ತಾಯಿರನ್ನ ಹೊತ್ಕೊಂಡು ತಿರುಗ್ತೀವಿ. 2 ತಾಯಿ, ಒಂದು ಭೂಮಿ ತಾಯಿ, ಇನ್ನೊಂದು ಭಾರತಾಂಬೆ. ಓಕೆ, ಭೂಮಿ ತಾಯಿ ನಮಗೆ ಶಕ್ತಿ ಕೊಡ್ತಾಳೆ. ಹೊತ್ಕೊಂಡು ಹೊರ್ತೀವಿ, ಅಮ್ಮ ಹೇಗಿದ್ದೀರಮ್ಮ ಕೇಳ್ತೀವಿ. ಅರ್ಥ ಆಯ್ತಾ? ಅವರ್ ಸೈಕಲ್ ಕುಂತಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇರ್ತೀವಿ. ಯಾವುದೇ ಶತ್ರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣುಗುಡ್ಡೆ ಕಿತ್ತಾಕ್ತೀವಿ. ಅರ್ಥ ಆಯ್ತಾ? ಆ ಥರ ವೈರಾಗ್ಯ ನಮ್ಮಲ್ಲಿ.